ಓಂ ಶಾಂತಿ ಆತ್ಮೀಯರೇ, ನಾವೆಲ್ಲರೂ ದೇವಸ್ಥಾನದಲ್ಲಿ ತೀರ್ಥವನ್ನು ಪಡಿತೀವಿ. ಭಕ್ತಿ ಮಾರ್ಗದಲ್ಲಿ ಎಲ್ಲರಿಗೂ ಅಭ್ಯಾಸ ಇದೆ ತೀರ್ಥವನ್ನು ತಗೊಂಡು. ಯಾಕೆ ಈ ತೀರ್ಥ ಕೊಡ್ತಿದ್ರು ಅಂತ ನಿಮಗೆ ಗೊತ್ತಿರುತ್ತೆ. ಆ ತೀರ್ಥವನ್ನು ಮೊದಲನೇದಾಗಿ ದೇವರಿಗೆ ಅರ್ಪಿಸಿರ್ತಾರೆ. ಆ ತೀರ್ಥದಲ್ಲಿ ಮಂತ್ರ ಶಕ್ತಿ ಇರುತ್ತೆ. ಏನೆಲ್ಲ ಮಂತ್ರ ಉಚ್ಚಾರಣೆ ಮಾಡಿರ್ತಾರೆ ಅದರದ್ದೆಲ್ಲ ಶಕ್ತಿ ಆ ತೀರ್ಥದ ನೀರಿನಲ್ಲಿ ಶೇಖರಣೆ ಆಗಿರುತ್ತೆ. ಮತ್ತು ಆ ತೀರ್ಥವನ್ನು ನಾವು ಸ್ವೀಕರಿಸಿದಾಗ ನಮ್ಮ ದೇಹದಲ್ಲಿ 70% ಭಾಗ ನೀರೇ ಇರೋದ್ರಿಂದ ಆ ನೀರಿನ ಅಂಶದಲ್ಲಿ ಈ ತೀರ್ಥದ ಅಂಶ ಸೇರಿದಾಗ ನಮ್ಮ ದೇಹದ 70% ನೀರು ಕೂಡ ತೀರ್ಥವಾಗಿ ಕನ್ವರ್ಟ್ ಆಗುತ್ತೆ, ಪರಿವರ್ತನೆಗೊಳ್ಳುತ್ತೆ. ನಮ್ಮ ದೇಹ ಪರಿಶುದ್ಧವಾಗುತ್ತೆ, ಒಳಗಿನಿಂದ ಪರಿಶುದ್ಧವಾಗುತ್ತೆ, ಆರೋಗ್ಯವಾಗಿರುತ್ತೆ ಅನ್ನೋ ಕಾರಣಕ್ಕೆ ತೀರ್ಥವನ್ನು ಕೊಡ್ತಾರೆ. ದೇವಸ್ಥಾನದಲ್ಲಿ ನಾವು ಕುಳಿತುಕೊಂಡು ಮಂತ್ರ ಏನವರು ಹೇಳ್ತಾರೆ ಅದನ್ನು ಕೇಳಿಸಿಕೊಂಡಾಗ ಒಂದು ನಮಗೆ ಕರ್ಣಾನಂದ ಆಗುತ್ತೆ, ಇನ್ನೊಂದು ಮೈ ರೋಮಾಂಚನ ಆಗುತ್ತೆ. ಇಡೀ ದೇಹ ಮಂತ್ರದ ಜೊತೆಗೆ ವೈಬ್ರೇಟ್ ಆಗ್ತಾ ಇರುತ್ತೆ. ಅದೇ ರೀತಿ ಆ ನೀರು ಕೂಡ ಮಂತ್ರದ ಉಚ್ಚಾರಣೆಯನ್ನು, ಅದರಲ್ಲಿರುವಂತಹ ಶಕ್ತಿಯನ್ನು, ತರಂಗಗಳನ್ನು ಶೇಖರಿಸಿಟ್ಕೊಂಡಿರುತ್ತೆ. ಆ ಶೇಖರಿಸಿಟ್ಕೊಂಡಿರೋ ನೀರನ್ನು ನಾವು ತೀರ್ಥವಾಗಿ ಸ್ವೀಕಾರ ಮಾಡಿದಾಗ ನಾವು ಏನು ಮಂತ್ರ ಕೇಳಿರ್ತೀವಿ ಅದು ಸ್ವಲ್ಪ ಹೊತ್ತು ಮಾತ್ರ ಕಿವಿ ಮೇಲೆ ಕಿವಿಗೆ ಖುಷಿಯನ್ನು ತಂದುಕೊಟ್ಟಿರುತ್ತೆ, ಮೈ ರೋಮಾಂಚನಗೊಳಿಸಿರುತ್ತೆ. ಆದರೆ ಈ ತೀರ್ಥದ ರೂಪದಲ್ಲಿ ಏನು ತಗೋತೀವಿ ಆ ವೈಬ್ರೇಷನ್ಸ್, ಆ ತರಂಗಗಳು ನಮ್ಮ ದೇಹದಲ್ಲಿ ನಮ್ಮ ಜೊತೆಗೆ ಹೊರಗಡೆ ಬರುತ್ತೆ. ನಮ್ಮ ಅವತ್ತಿನ ದಿನವೆಲ್ಲ ಅದು ನಮ್ಮ ಜೊತೆಗೆ ಇರುತ್ತೆ ಆ ವೈಬ್ರೇಷನ್ಸ್ ಅಂತ ಹೇಳಲಾಗುತ್ತದೆ. ಇನ್ನು ಈ ಒಂದು ಮಾಹಿತಿಯನ್ನು ತಿಳಿದುಕೊಂಡು ನಾವೇನು ಮಾಡಬೇಕು ನೋಡಿ. ನಾವು ಶಿವಾನಿ ಅಕ್ಕವ್ರ ಕ್ಲಾಸಲ್ಲೂ ತುಂಬ ಸರಿ ಕೇಳಿದ್ದೀವಿ, ನೀರನ್ನು ಚಾರ್ಜ್ ಮಾಡಿಕೊಂಡು ಕುಡಿಯಬೇಕು ಅಂತ ಹೇಳ್ತಾರೆ. ನೀರಿಗೆ ನಾವು ಯಾವ ಸಂಕಲ್ಪ ಕೊಡ್ತೀವಿ ಆ ಸಂಕಲ್ಪ ನಮ್ಮ ದೇಹದೊಳಗೆ ತಗೊಂಡಾಗ ಒಳಗಿನಿಂದ ಆ ಸಂಕಲ್ಪಗಳು ಸಾಕಾರವಾಗ್ತವೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಟಿ ವಿ ನೋಡ್ಬೇಕಾರೆ ನೀರಿಡಬೇಡಿ, ಅಥವಾ ಏನಾದರೂ ಗಲಾಟೆ ಅಂದರೆ ಮನೆಯಲ್ಲಿ ವಾದ ವಿವಾದ ನಡಿಬೇಕಾರೆ, ಜಗಳ ಆಗಬೇಕಾರೆ, ಗಲಾಟೆ ಆಗಬೇಕಾರೆ ಅಲ್ಲಿ ನೀರಿತ್ತು ಅಂದರೆ ಆ ಕಪ್ಪಲ್ಲಿರೋ ನೀರನ್ನು ಕುಡಿಬೇಡಿ ಅಂತ ಹೇಳ್ತಾರೆ. ಅಂದರೆ ನೀರಿಗೆ ಸುತ್ತಮುತ್ತ ವಾತಾವರಣದಿಂದ ಸಂಕಲ್ಪಗಳನ್ನು ತೆಗೆದುಕೊಂಡು ಶೇಖರಿಸಿಟ್ಕೊಳ್ಳುವಂಥ ಒಂದು ಶಕ್ತಿ ಇದೆ. ಹಾಗಿರುವಾಗ ಇದನ್ನು ನಾವು ಪಾಸಿಟಿವ್ ಆಗಿ ಬಳಸ್ಕೊಳ್ಳೋಣ. ಪ್ರತಿದಿನ ಯೋಗಕ್ಕೆ ಕೂತಾಗ ನೀವು ಯಾವ ಟೈಮಲ್ಲಾರ ಯೋಗ ಮಾಡಿ, ಬಾಬಾರ ಮುಂದೆ ಕೂತ್ಕೊಂಡಾಗ ಒಂದು ಕಪ್ಪಲ್ಲಿ ನೀರನ್ನು ಇಟ್ಕೊಳ್ಳಿ. ನೀವು ಅದಕ್ಕೋಸ್ಕರ ಯಾವ ಸಂಕಲ್ಪನೂ ಮಾಡಬೇಡಿ, ನಿಮ್ಮ ಪಾಡಿಗೆ ನೀವು ಯೋಗ ಮಾಡಿ. ನೀವು ಯೋಗ ಮಾಡ್ಬೇಕಾದ್ರೆ ಏನೆಲ್ಲ ಸಂಕಲ್ಪ ಬಾಬಾರ ಜೊತೆ ನಡೆಸ್ತೀರಿ, ಯಾವುದೆಲ್ಲ ರೀತಿಯ ಯೋಗವನ್ನು ಮಾಡ್ತೀರಿ, ಎಷ್ಟು ಸಕಾಶವನ್ನು ಕೊಡ್ತೀರಿ, ಶುಭ ಸಂಕಲ್ಪಗಳನ್ನ ಹಾಕ್ತೀರಿ, ಅವೆಲ್ಲದ್ರದ ತರಂಗಗಳು ಆಟೋಮೆಟಿಕ್ಕಾಗಿ ಆ ನೀರಿಗೆ ಹೋಗಿರುತ್ತೆ. ಯೋಗ ಆದ ನಂತರ ಆ ನೀರನ್ನು ಸಂಪೂರ್ಣವಾಗಿ ಕುಡಿಬೋದು. ಅಥವಾ ಮಧ್ಯೆ ಮಧ್ಯೆ ನಿಮಗೆ ಕುಡಿಬೇಕು ಅನಿಸಿದ್ರು ಕೂಡ ಆ ನೀರನ್ನು ಕುಡಿದ್ರೂ ಪರವಾಗಿಲ್ಲ. ಆ ನೀರು ನಿಮ್ಮನ್ನು ಇಡೀ ದಿನ ಶಕ್ತಿಶಾಲಿಯಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಸಾಧ್ಯವಾದರೆ ಇದೊಂದು ಪ್ರಾಕ್ಟಿಕಲ್ ಆಗಿರುವಂತಹ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಬಾಟಲಲ್ಲಿ ಇಡೋದು, ಮುಚ್ಚಿಬಿಟ್ಟು ಇಡೋದು ಆ ಥರ ಮಾಡಬೇಡಿ. ನೀವು ಯೋಗಕ್ಕೆ ಕೂತ್ಕೊಳ್ಳೋಕ್ಕೂ ಮುಂಚೆ ನೀವೇ ಒಂದು ಸ್ಟೀಲ್ ಕಪ್ಪಲ್ಲಿ ಅಥವಾ ಗ್ಲಾಸಿನ ಕಪ್ಪಲ್ಲಿ ತೊಗೊಂಬಂದು ಇಟ್ಕೊಳ್ಳಿ. ಮುಚ್ಚಳ ತೆರೆದಿರಲಿ, ಸೊ ದಟ್ ವೈಬ್ರೇಷನ್ಸ್ ಡೈರೆಕ್ಟಾಗಿ ನೀರಿಗೆ ಹೋಗಲಿ. ಅದಾದ ನಂತರ ನೀವೇನು ಸಪ್ರೇಟಾಗಿ ಈ ನೀರು ಹಾಗಿರಲಿ ಹೀಗಿರಲಿ ಅಂತ ಏನು ಹೇಳೋದೇ ಬೇಡ. ಸಂಪೂರ್ಣ ಯೋಗದ ವೈಬ್ರೇಷನ್ ಆ ನೀರೊಳಗಿದೆ. ಅದು ತೀರ್ಥದ ರೂಪದಲ್ಲಿ ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ. ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ನೀರು ಸರಬರಾಜು ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಅಂಗಗಳು ಆರೋಗ್ಯವಾಗಿ ಇದ್ದೇ ಇರುತ್ತೆ. ಓಂ ಶಾಂತಿ.